ಪ್ರತಿ ವರ್ಷದಂತೆ ಸುಮಾರು 10 ವರ್ಷಗಳಿಂದ ಬಸವ ಕಲ್ಯಾಣ ನಗರದಲ್ಲಿ ಬಸವ ಕಲ್ಯಾಣ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕನ್ನಡದಲ್ಲಿ ಆಯೋಜಿಸುವಂತ ಈ ಕುರಾನ್ ಪ್ರವಚನ ಮೊದಲನೇ ದಿನ ಬಹಳ ಒಂದು ಯಶಸ್ವಿಯಾಗಿ ನಡೆಯಿತು. ತುಂಬಾ ಜನನು ಸೇರಿದ್ರು. ಈ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಭ್ರಾತೃತ್ವದ ಒಂದು ವೃದ್ಧಿಯಾಗುವಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಇದು ಬಸವಣ್ಣವ್ರ ಕರ್ಮಭೂಮಿ. ಈ ಬಸವಣ್ಣವ್ರ ಕರ್ಮಭೂಮಿಯಲ್ಲಿ ಬಸವಾದಿ ಶರಣರು 900 ವರ್ಷಗಳ ಹಿಂದೆನೆ ಸಮಾಜದಲ್ಲಿ ಸಮಾನತೆ ತರಲು, ಸಮಾಜದಲ್ಲಿ ಭ್ರಾತೃತ್ವ ತರಲು ಬಹಳಷ್ಟು ಶ್ರಮ ಹಾಕಿದ್ದಾರೆ. ಅಂತ ಒಂದು ಕೆಲಸ ಬಸವ ಕಲ್ಯಾಣ ಜಮಾತೆ ಇಸ್ಲಾಮಿಯಿಂದ ಸುಮಾರು 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಹಿಂದೂ ಮತ್ತು ಮುಸ್ಲಿಂ ಸಮಾಜ ಬಾಂಧವರಲ್ಲಿ ಒಂದು ಒಳ್ಳೆ ಭಾವೈಕ್ಯತೆ, ಒಂದು ಸಂದೇಶ ಸಾರುವಂತ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಇದೇ ರೀತಿ ನಡೀಲಿ. ಬಹಳ ನಮ್ದು ಪ್ರವಚನಕಾರಂತ ಮೊಹಮ್ಮದ್ ಕುನ್ನಿ ಸಾಹೇಬರು ಬಹಳ ಅದ್ಭುತವಾದ ಕನ್ನಡದಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಕುರಾನ್ ನಲ್ಲಿ ಇರ್ತಕ್ಕಂತ ಏನು ವಿಷಯಗಳವ, ಮೊಹಮ್ಮದ್ ಪೈಗಂಬರ್ ಅವರು ದೇವರ ಒಂದು ಸಂದೇಶವನ್ನು ಈ ಜಗತ್ತಿಗೆ ನೀಡಿದ್ದಾರೆ. ಆ ಸಂದೇಶಗಳನ್ನು ಕನ್ನಡದಲ್ಲಿ ಎಲ್ಲಾ ಹಿಂದೂ ಸಮಾಜ ಬಾಂಧವರಿಗೆ ಮನಮುಟ್ಟುವಂತೆ ಅವರು ಪ್ರವಚನ ಮಾಡ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಜಮಾತೆ ಇಸ್ಲಾಮಿ ಹಿಂದವರಿಗೆ ನನ್ನ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸಿ ನನ್ನ ಮಾತು